ಬಾಗಲಕೋಟೆಯಲ್ಲಿ ಬೀದಿ ನಾಯಿ ಹಾವಳಿ. ಡಾಗ್ ಅಟ್ಯಾಕ್ಗೆ 10 ವರ್ಷದ ಮಗು ಬಲಿ. ಬಾಗಲಕೋಟೆಯಲ್ಲೂ ಬೀದಿ ನಾಯಿಗಳ ಹಾವಳಿ ಮಿತಿಮೀರ್ಬಿಟ್ಟಿದೆ. ಹಾಡ ಹಗಲಿನಲ್ಲೇ ಜನರು ರಸ್ತೆಗಳಲ್ಲಿ ಓಡಾಡೋದು ಕಷ್ಟವಾಗ್ತಾ ಇದೆ. ರೋಡ್ನಲ್ಲಿ ನಾಯಿಗಳು ಯಾವಾಗ ಯಾರ ಮೇಲೆ ಎರಗುತ್ತವೋ ತಿಳಿಯದಂತೆ ಆಗ್ಬಿಟ್ಟಿದೆ. ಇಂಥದ್ದೇ ಒಂದು ಘಟನೆಯಲ್ಲಿ 10 ವರ್ಷದ ಮಗು ಜೀವ ಬಿಟ್ಟಿದೆ. ಕಳೆದ ಡಿಸೆಂಬರ್ 27ರಂದು ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 15ರಲ್ಲಿ 10 ವರ್ಷದ ಬಾಲಕಿ ಅಲೈನಾ ಲೋಕಾಪುರ ನಡ್ಕೊಂಡು ಹೋಗ್ತಾ ಇದ್ಲು. ಈ ವೇಳೆ ಎಲ್ಲಿತ್ತೋ ಬೀದಿ ನಾಯಿ ಏಕಾಏಕಿ ದಾಳಿ ನಡೆಸಿದೆ. ಪುಟ್ಟ ಬಾಲಕಿಗೆ ಕಚ್ಚಿದೆ. ಇದರಿಂದ ಕಣ್ಣು, ಮೂಗು, ಮುಖಕ್ಕೆ ತೀವ್ರ ಗಾಯವಾಗಿದೆ. ಹುಬ್ಬಳ್ಳಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು. ಫಲಿಸಲಿಲ್ಲ ಹುಬ್ಬಳ್ಳಿ ಕಿಮ್ಸ್ ವೈದ್ಯರ ಶ್ರಮ. ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಸಾವು. ಬೀದಿ ನಾಯಿ ಕಚ್ಚಿ ಗಂಭೀರ ಗಾಯಗೊಂಡಿದ್ದ ಬಾಲಕಿ ಅಲೈನಾಳನ್ನ ಮೊದಲು ಬಾಗಲಕೋಟೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲೈನಾ ತೀವ್ರವಾಗಿ ಗಾಯಗೊಂಡ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಇಂದು ಬೆಳಗ್ಗೆ 6ರಿಂದ 6:30 ಹೊತ್ತಿಗೆ ಚಿಕಿತ್ಸೆ ಫಲಿಸದೆ ಬಾಲಕಿ ಜೀವ ಬಿಟ್ಟಿದ್ದಾಳೆ. ಪುಟಾಣಿ ಮಗಳನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಘಟನೆ ನಡೆಯೋದಕ್ಕೆ ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸುತ್ತಿರುವ ಪೋಷಕರು ಬೀದಿ ನಾಯಿ ಹಾವಳಿ ಬಗ್ಗೆ ಎಷ್ಟೋ ಬಾರಿ ನಗರಸಭೆ ಅಧಿಕಾರಿಗಳಿಗೆ ಹೇಳಿದರೂ ಕ್ರಮ ವಹಿಸಲಿಲ್ಲ. ಹೀಗಾಗಿ ಪುಟಾಣಿ ಬಾಲಕಿಯ ಜೀವ ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಡೆ ಹೋಗಿ ಇದು ಮನವಿ ಕೊಟ್ಟು ಬಂದಿವಿ ಸರ್. BTDಗೂ ಕೊಟ್ಟು ಬಂದಿವಿ ಸರ್, ಮುನ್ಸಿಪಾಲಿಟಿಗೂ ಕೊಟ್ಟು ಬಂದಿವಿ ಸರ್, ತಹಸೀಲ್ದಾರ್ ಆಫೀಸ್ಗೂ ಕೊಟ್ಟು ಬಂದಿವಿ ಸರ್. ಎಲ್ಲರೂ ವಿಚಾರ ಮಾಡೋಣ, ಹೇಳ್ತೀನಿ, ಅವ್ರಿಗೆ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಯಾರು ಬರಲ್ದು ಸರ್. ಸುಮ್ಮನೆ ನಾವು ಒಂದು ಹಾಳಿ ತೊಗೊಂಡಿದ್ದು ಅವ್ರು ಹಾಳಿ ತೊಗೊಂಡು ಚುರುಮರಿ ತಿಂದು ಹೋಗ್ಬಿಡ್ತಾರೆ ಸರ್. ಮತ್ತೇನು ಇಲ್ಲ ಸರ್. ಭಾಳ ಅದಾವ ಸರ್, ಇಲ್ಲಿ ಭಾಳ ಅದಾವ ಸರ್. ಎನ್ನಿಸಿದ್ರೆ ಒಂದು 50 ನಾಯಿ ಹಾಕಾವ ಸರ್. 2-3 ಸಾವಿರ ರೂಪಾಯಿ ಕೊಟ್ಟು ಬಂದಿವಿ ಸರ್. ಮೊದಲು ಆಡಿಗೆ ಕಡಿತಿದ್ರಿ, ಇವು ಆಕಳುಗಳಿಗೆ ಕಳಿತಿದ್ರಿ. ಇವು ಮನುಷ್ಯ ಯಾರು ತೊಗೊಂಡಿಲ್ಲ ಸರ್. ಯಾರ್ಯಾರು ಬಂದಿಲ್ಲ ಸರ್. ಹೇಳ್ತಾರೆ ಸರ್, ನಾವು ಮಾಡ್ತೀವಿ, ಹ್ಯಾಪಿ ನ್ಯೂ ಇಯರ್ ಆದ್ಮೇಲೆ ಮಾಡ್ತೀನಿ ಅಂದ್ರೆ ಸರ್. ಹ್ಯಾಪಿ ನ್ಯೂ ಇಯರ್ನು ಆತ ಎಲ್ಲನೂ ಸರ್. ಇನ್ನ ಮಟ್ಟ ಯಾರು ಬಂದಿಲ್ಲ ಸರ್. ಇಲ್ಲಿ ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಓರ್ವ ಪುಟ್ಟ ಬಾಲಕಿ ಜೀವವನ್ನು ತೆತ್ತುವಂತಾಗಿದೆ. ಅಲೈನಾ ಲೋಕಾಪುರ್ ಅನ್ನುವಂತಹ 10 ವರ್ಷದ ಮುಗ್ಧ ಬಾಲಕಿ ಬೀದಿ ನಾಯಿಗಳ ಹಾವಳಿಗೆ ಸಿಕ್ಕು ಇಂದು ಸಾವನ್ನಪ್ಪಿದ್ದಾಳೆ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ರೆ, ಮತ್ತೊಂದು ಕಡೆ ಸ್ಥಳೀಯರು ನಗರಸಭೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಅಲ್ಲದೆ ಬಾಗಲಕೋಟೆ ಜಿಲ್ಲೆಯಲ್ಲಿ 2025ನೇ ಒಂದು ವರ್ಷದಲ್ಲಿ 25,152 ಜನರಿಗೆ ಬೀದಿ ನಾಯಿಗಳು ಕಚ್ಚಿರುವ ಪ್ರಕರಣಗಳು ದಾಖಲಾಗಿವೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಇಂತಹ ಬೀದಿ ನಾಯಿಗಳಿಗೆ ಕ್ರಮ ವಹಿಸಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದು ಸಾರ್ವಜನಿಕರ ಆಗ್ರಹವಾಗಿರುವಂಥದ್ದು. ನಮಗೆ ಬೀದಿ ನಾಯಿ ಹಿಡಿಯೋದಕ್ಕೆ ಅವಕಾಶವಿಲ್ಲ. ಪ್ರಾಣಿ ದಯಾ ಸಂಘವೇ ನಮ್ಮ ಕೈ ಕಟ್ಟಿ ಹಾಕಿವೆ. ಅಸಹಾಯಕತೆ ತೋಡಿಕೊಂಡ ನಗರಸಭೆ ಆಯುಕ್ತ. ಇನ್ನು ಬೀದಿ ನಾಯಿ ದಾಳಿಗೆ ಬಲಿಯಾದ ಅಲೈನಾ ಲೋಕಾಪುರ ನಿವಾಸಕ್ಕೆ ನಗರಸಭೆ ಆಯುಕ್ತ ಆರ್ ವಾಸಣ್ಣ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಬಾಲಕಿ ಸಾವು ನಮಗೂ ಸಹ ದುಃಖ ತಂದಿದೆ. ಅವರ ಕುಟುಂಬಕ್ಕೆ ಬಾಲಕಿ ಸಾವಿನ ನೋವು ತಡೆದುಕೊಳ್ಳೋ ಶಕ್ತಿ ನೀಡಲಿ ಎಂದರು. ನಮಗೆ ಬೀದಿ ನಾಯಿ ಹಿಡಿಯೋದಕ್ಕೆ ಅವಕಾಶ ಇಲ್ಲ. ಹೀಗಿದ್ದರೂ ನಾವು ಇದುವರೆಗೂ 900 ಶ್ವಾನ ಹಿಡಿದು ABC ಆಪರೇಷನ್ ಮಾಡಿದ್ದೇವೆ. ಆದರೆ ಪ್ರಾಣಿ ದಯಾ ಸಂಘದ ನಡಾವಳಿಗಳು ನಮ್ಮ ಕೈ ಕಟ್ಟಿ ಹಾಕಿವೆ. ನಮಗೆ ನಾಯಿ ಹಿಡಿದು ಸ್ಥಳಾಂತರ ಮಾಡುವ ಅಧಿಕಾರ ಇಲ್ಲ ಅಂತ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ನಮ್ಮ ಬಾಗಲಕೋಟೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಅಲೀನಾ ಎಂಬ ಚಿಕ್ಕ ಬಾಲಕಿ ಸುಮಾರು 10 ವರ್ಷದವಳು ಡಿಸೆಂಬರ್ 27ನೇ ತಾರೀಕಿಗೆ ನಾಯಿ ಕಚ್ಚಿ ಚಿಕಿತ್ಸೆ ಒಳಪಟ್ಟಿದ್ಲು. ಆದರೆ ಸಾಕಷ್ಟು ವೈದ್ಯರ ಚಿಕಿತ್ಸೆ ಕೊಟ್ಟರು ಕೂಡ ಆ ಚಿಕಿತ್ಸೆ ಫಲಕಾರಿಯಾಗಿ ಆಗದೆ ಇವತ್ತು ಮರಣ ಹೊಂದಿದ್ದಾಳೆ. ಈ ಸಾವು ಸಂಬಂಧಪಟ್ಟ ಇಲಾಖೆಗೆ ಅವ್ರ ಮೇಲೆ ಜವಾಬ್ದಾರಿ ಆಗತ್ತಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ಬಾರಿ ಎಲ್ಲಾ ಸಂಘಟನೆಗಳು ಕೂಡ ಸರ್ಕಾರಕ್ಕಾಗಲಿ, ಸಂಬಂಧಪಟ್ಟ ಇಲಾಖೆಗಾಗಲಿ, ನಗರಸಭೆಗಾಗಲಿ ಎಷ್ಟೋ ಮನವಿ ಕೊಟ್ಟರು ಹಾಗೂ ಎಚ್ಚರಿಕೆ ಕೊಟ್ಟರು ಕೂಡ ಮೇಲಿಂದ ಮೇಲೆ ಈ ಘಟನೆಗಳು ಆಗ್ತಾ ಇದಾವೆ. ಒತ್ತಾಯ ಮಾಡ್ತೀನಿ, ಕೂಡಲೇ ನೀವು ಇದೇ ರೀತಿ ಇಷ್ಟು ನಿರ್ಲಕ್ಷ್ಯ ವಹಿಸಿದ್ರೆ ಉಗ್ರವಾಗಿ ನಗರಸಭೆ ಮುಂದೆ ನಮ್ಮ ಬಾಗಲಕೋಟೆ ಸಾರ್ವಜನಿಕರು ಪ್ರತಿಭಟನೆ ಮಾಡ್ತಾರಂತ ಹೇಳಿ ತಪ್ಪಾಗಲ್ಲ. ಸರ್ಕಾರದಿಂದ ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ. ಚಿಕ್ಕೋಡಿಯಲ್ಲೂ ಮಗುವಿನ ಮೇಲೆ ದಾಳಿ. 2 ವರ್ಷದ ಮಗು ಪ್ರಾಣಾಪಾಯದಿಂದ ಪಾರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ವೆಂಕಟೇಶ ಗಲ್ಲಿಯಲ್ಲೂ ಬೀದಿ ನಾಯಿ ಹಾವಳಿ ಹೆಚ್ಚಿದೆ. ಇಂದು ಬೆಳಗ್ಗೆ 4 ಬೀದಿ ನಾಯಿಗಳು 2 ವರ್ಷದ ಮಗುವಿನ ಮೇಲೆ ದಾಳಿ ನಡೆಸಿದೆ. ಋತ್ವಿಕಾ ಆನಂದ ಕುದುರೆ ಎಂಬ ಮಗು ಗಂಭೀರವಾಗಿ ಗಾಯಗೊಂಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದೆ. ತೆಲಂಗಾಣದಲ್ಲಿ ಶ್ವಾನಗಳ ಸಾಮೂಹಿಕ ಹತ್ಯೆ. ಒಂದೇ ವಾರದಲ್ಲಿ 500 ನಾಯಿಗಳ ಮಾರಣ ಹೋಮ. ಚುನಾವಣಾ ಭರವಸೆ ಈಡೇರಿಸಲು ನೀಚ ಕೃತ್ಯ. ತೆಲಂಗಾಣದಲ್ಲಿ ಶ್ವಾನಗಳ ಸಾಮೂಹಿಕ ಹತ್ಯೆ ನಡೆದಿದೆ. ಒಂದೇ ವಾರದಲ್ಲಿ 500 ನಾಯಿಗಳಿಗೆ ವಿಷವಿಟ್ಟು ಕೊಂದ ಆರೋಪ ಕೇಳಿಬಂದಿದೆ.
ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವ ಭರವಸೆ ನೀಡಲಾಗಿತ್ತು. ಈ ಭರವಸೆಯನ್ನು ಈಡೇರಿಸುವ ಸಲುವಾಗಿ ತೆಲಂಗಾಣದ ಕಾಮರೆಡ್ಡಿ ಮತ್ತು ಹನುಮಕೊಂಡ ಜಿಲ್ಲೆಗಳಲ್ಲಿ ಸುಮಾರು 500 ನಾಯಿಗಳ ಹತ್ಯೆ ನಡೆಸಲಾಗಿದೆ. ತೆಲಂಗಾಣದ ಕಾಮರೆಡ್ಡಿ ಜಿಲ್ಲೆಯ ಭವಾನಿಪೇಟ್, ಪಲ್ವಂಚ, ಫರೀದ್ಪೇಟ್, ವಾಡಿ ಮತ್ತು ಬಂಡರಾಮೇಶ್ವರಪಲ್ಲಿ ಸೇರಿದಂತೆ ಹಲವು ಗ್ರಾಮದಲ್ಲಿ ಬೀದಿ ನಾಯಿಗಳನ್ನು ವ್ಯವಸ್ಥಿತವಾಗಿ ಹತ್ಯೆ ಮಾಡಲಾಗಿದೆ. ಜನವರಿ 12ರಂದು ಪ್ರಾಣಿ ಕಲ್ಯಾಣ ಕಾರ್ಯಕರ್ತ ಅದುಲಪುರಂ ಗೌತಮ್ ನೀಡಿದ ದೂರಿನಲ್ಲಿ ಈ ಬಗ್ಗೆ ಆರೋಪಿಸಲಾಗಿದೆ. ಕಳೆದ 2-3 ದಿನಗಳಲ್ಲಿ ಸುಮಾರು 200 ನಾಯಿಗಳನ್ನು ಕೊಲ್ಲಲಾಗಿದೆ. ಈ ಸಂಬಂಧ ಕಿಶೋರ್ ಪಾಂಡೆ ಎಂಬ ವ್ಯಕ್ತಿ ಸೇರಿದಂತೆ 5 ಗ್ರಾಮದ ಸರ್ಪಂಚ್ಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಒಂದು ಕಡೆ ಬೀದಿ ನಾಯಿಗೆ ಕಡಿವಾಣ ಹಾಕುವಲ್ಲಿ ಸ್ಥಳೀಯ ಅಧಿಕಾರಿಗಳು ಫೇಲ್ ಆಗಿದ್ದರೆ, ಇನ್ನೊಂದೆಡೆ ತೆಲಂಗಾಣದಲ್ಲಿ ಚುನಾವಣಾ ಭರವಸೆ ಈಡೇರಿಸಲು ನೀಚ ಕೃತ್ಯ ಎಸಗಿದ್ದು ಮಾತ್ರ ದುರಂತ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.